ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸಾಧನಾ ಶಂಕರ್ ಅಕಾಡೆಮಿಗೆ ಪ್ರೀತಿಯ ಸ್ವಾಗತ. ಛಂದಸ್ಶಾಸ್ತ್ರ ಅಂಥೇಳಿ. ಯಾವ ಶಾಸ್ತ್ರ? ಛಂದಸ್ಶಾಸ್ತ್ರ. ಏನ್ರಿ ಛಂದಸ್ಸು ಅಂದರೆ? ಛಂದಸ್ಸು ಅಂತಂದರೆ ಏನು ಅಂತ ಕೇಳಿದರೆ, ನಾವೆಲ್ಲ ವೇದಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಅನ್ಕೋತೀನಿ. ವೇದ ಅಂದರೆ ಏನು ಅನ್ನೋದು ಗೊತ್ತಿದೆ. ವೇದಾಂಗಗಳು ಅಂತ ಬರ್ತಾವೆ. ವೇದಾಂಗಗಳು ಅಂದರೆ ವೇದವನ್ನು ಅಧ್ಯಯನ ಮಾಡಲು ಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಗಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ವೇದಾಂಗಗಳು ಅಂತ ಕರಿತೀವಿ. ಆ ವೇದಾಂಗಗಳಲ್ಲಿ ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅಂತೇಳಿ 6 ಭಾಗಗಳು ಬರ್ತಾವೆ. ಆ 6 ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಾಯ ಯಾವುದಪ್ಪ ಅಂತ ಕೇಳಿದ್ರೆ ಛಂದಸ್ಸು. ನೀ ಛಂದಸ್ಸಿನ ಬಗ್ಗೆ ತಿಳ್ಕೊಳ್ತಿದ್ದೆ ಅಂದರೆ ನೀ ವೇದದ ಬಗ್ಗೆ ತಿಳ್ಕೊಳಕತ್ತೀಯಾ ಅಂಥೇಳಿ. ಅಂದರೆ ಆ 6 ಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ವ್ಯಾಕರಣ ಮತ್ತು ಛಂದಸ್ಸು ಬರ್ತಾವೆ. ಈಗಾಗಲೇ ನಾವು ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇದು ಛಂದಸ್ಸು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಚದಿ ಆಹ್ಲಾದೆ ಅಂಥೇಳಿ. ಏನು ಹಂಗಂದರೆ ಯಾವುದು ಆಹ್ಲಾದ ಅಂದರೆ ಖುಷಿ, ತೃಪ್ತಿ, ನೆಮ್ಮದಿಯನ್ನು ಉಂಟು ಮಾಡುತ್ತೋ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಛಂದಸ್ಸು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಚದಿ ರೋರ್ಜನೆ ಅಂಥೇಳಿ. ಅಂದರೆ ಯಾವುದು ಬಲಿಷ್ಠನನ್ನಾಗಿ ಶಕ್ತಿವಂತನನ್ನಾಗಿ ಮಾಡುತ್ತದೆಯೋ ಅದು ಏನಪ್ಪ ಅಂತ ಕೇಳಿದ್ರೆ ಛಂದಸ್ಸು ಅಂಥೇಳಿ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಛದ್ ಅಪವಾರಣೆ ಅಂಥೇಳಿ. ಯಾವ ವಾರಣೆ? ಛದ್ ಅಪವಾರಣೆ ಅಂದರೆ ಯಾವುದು ಮುಚ್ಚುತ್ತದೆಯೋ ಅದು ಛಂದಸ್ಸು. ಏನು ಮುಚ್ಚುವುದು? ಒಂದು ಕವಿತೆಯನ್ನು ಅಥವಾ ಒಂದು ಸಾಹಿತ್ಯದ ಪ್ರಕಾರವಾಗಿರ್ತಕ್ಕಂತಹ ಪದ್ಯವನ್ನು ವ್ಯವಸ್ಥಿತವಾಗಿ ರಚನೆ ಮಾಡಲು ಇರ್ತಕ್ಕಂತಹ ನಿಯಮಗಳನ್ನು ಒದಗಿಸುವುದು ಯಾವುದಪ್ಪ ಅಂತ ಕೇಳಿದರೆ ಇದು ಛದ್ ಅಪವಾರಣೆ ಅಂತಕ್ಕಂಥದ್ದು. ಇರಲಿ, ಹಾಗಾದರೆ ಈ ಛಂದಸ್ಸು ಅಂತಕ್ಕಂಥದ್ದು ಯಾಕೆ ಬೇಕಂದರೆ ಇಲ್ಲಿ ಛಂದಸ್ಸು ಪದ್ಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಒಂದು ವೇಳೆ ಅದು ಗದ್ಯ ಮತ್ತು ಪದ್ಯವನ್ನು ಒಳಗೊಂಡಿತ್ತಂದರೆ ಅದನ್ನು ನಾವೇನಂತ ಕರಿತೀವಿ? ಚಂಪು ಸಾಹಿತ್ಯ ಅಂಥೇಳಿ ಕರಿತೀವಿ. ಯಾವ ಸಾಹಿತ್ಯ? ಚಂಪು ಸಾಹಿತ್ಯ. ಸರ್, ಹಾಗಾದರೆ ಛಂದಸ್ಸಿನಲ್ಲಿ ಚಂಪು ಸಾಹಿತ್ಯ ಇಲ್ಲೇನ್ರಿ ಅಂತ ಕೇಳಿದಾಗ ಛಂದಸ್ಸಿನಲ್ಲಿ ಚಂಪು ಸಾಹಿತ್ಯ ಇದೆ. ಯಾಕಂದರೆ ನಮ್ಮ ಕವಿಗಳು ಗದ್ಯ ಮತ್ತು ಪದ್ಯ ಎರಡೂ ಭಾಗದಲ್ಲಿ ಬರೆದಿದ್ದಾರೆ. ಬಟ್ ಏನಪ್ಪ ಅಂತ ಕೇಳಿದರೆ ಈ ಛಂದಸ್ಸು ಅಂತಕ್ಕಂಥದ್ದು ಬರುವುದು ಎದರಲ್ಲಿ ಮಾತ್ರ ಅಂತ ಕೇಳಿದರೆ ಪದ್ಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಇದು ಗದ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿರಿ, ಗದ್ಯ ಮತ್ತು ಪದ್ಯ ಎರಡಕ್ಕೂ ಅನ್ವಯವಾಗಿರ್ತಕ್ಕಂಥದ್ದು ವ್ಯಾಕರಣ ಆದರೆ ಪದ್ಯಕ್ಕೆ ಮಾತ್ರ ಅನ್ವಯವಾಗ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಛಂದಸ್ಸು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಛಂದಸ್ಸು ಕೇವಲ ಪದ್ಯಕ್ಕೆ ಸೀಮಿತವಾಗಿದ್ದು, ಬಟ್ ಇದು ಪ್ರಾಕೃತದಲ್ಲಿ ಛಂದಸ್ಸನ್ನು ಮಾತ್ರೆಗಳ ಆಧಾರದ ಮೇಲೆ, ನೆನಪಿರಬೇಕು, ಪ್ರಾಕೃತದಲ್ಲಿ ಛಂದಸ್ಸನ್ನು ಎದರ ಆಧಾರದ ಮೇಲೆ ರಚನೆ ಮಾಡಿದ್ರಪ್ಪ ಅಥವಾ ವಿಂಗಡಿಸಿದ್ರು ಅಂತ ಕೇಳಿದ್ರೆ ಮಾತ್ರೆಗಳ ಆಧಾರದ ಮೇಲೆ. ನಿಮಗೇನಂದರೆ ಛಂದಸ್ಸು ಅಂದಾಗ ಏನು ಗೊತ್ತಿರಬೇಕು? ಪದ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಟ್ ಪ್ರಾಕೃತದಲ್ಲಿ ಇದನ್ನು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡಿದರು ಅಂತ ಹೇಳಿದರೆ ಮಾತ್ರೆಗಳ ಆಧಾರದ ಮೇಲೆ ಈ ಛಂದಸ್ಸನ್ನು ವಿಂಗಡಣೆ ಮಾಡಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಏನಂದರೆ ಛಂದಸ್ಸು ಕಾವ್ಯದ ಬಾಹ್ಯ ಸೌಂದರ್ಯವನ್ನು ವರ್ಣಿಸಿ ಆಂತರಿಕ ಸತ್ವ ಸೆಳೆಯಲು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ಛಂದಸ್ಸು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು, ಇದು ಒಳನೋಟದ ಅಲ್ಲ. ಬಟ್ ಮೇಲ್ನೋಟದ ಜೊತೆಗೆ ಏನಿರ್ತದೆಯಪ್ಪ ಅಂತ ಕೇಳಿದ್ರೆ ಅದರ ವಿಚಾರ ಶಕ್ತಿನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಛಂದಸ್ಸು ಅಂತೇಳಿ. ಒಂದು ಛಂದಸ್ಸು ಅಂದಾಗ ನಮಗೆ ನೆನಪಿರಬೇಕು, ಚದಿ ಆಹ್ಲಾದೆ ಅಂತೇಳಿ ನೆನಪಿರಬೇಕು, ಚದಿ ರೋರ್ಜನೆ ಅಂತಕ್ಕಂಥದ್ದು ನೆನಪಿರಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಛದ್ ಅಪವಾರಣೆ ಅಂತಕ್ಕಂಥದ್ದು ನೆನಪಿರಬೇಕು. ಅದರ ಜೊತೆಗೆ ಇದು ಗದ್ಯ ಪದ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು. ವಿಂಗಡಿಸಿದರೂ ಕೂಡ ನಾವು ಪದ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನೆನಪಿರಬೇಕು. ಇನ್ನು ಇದನ್ನು ಯಾವ ಆಧಾರದ ಮೇಲೆ ಇದನ್ನು ರಚನೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಪ್ರಾಕೃತದಲ್ಲಿ ಛಂದಸ್ಸನ್ನು ಮಾತ್ರೆಗಳ ಆಧಾರದ ಮೇಲೆ ರಚನೆ ಮಾಡಿದರು ಅಂಥೇಳಿ. ಇವತ್ತು ನಾವು ಛಂದಸ್ಸು ಅಂತಕ್ಕಂಥದ್ದು ಮಾತ್ರೆಗಳ ಆಧಾರದ ಮೇಲೆ ಹೋಗುತ್ತೆ, ಅಕ್ಷರದ ಆಧಾರದ ಮೇಲೆ ಹೋಗುತ್ತೆ, ನೆಕ್ಸ್ಟ್ ಅಂಶದ ಆಧಾರದ ಮೇಲೆ ಹೋಗುತ್ತೆ. ಬಟ್ ಪ್ರಾಕೃತದಲ್ಲಿ ಯಾವ ಆಧಾರದ ಮೇಲೆ ಇದನ್ನು ನಾವು ರಿಸೀವ್ ಮಾಡ್ಕೋತಾರಪ್ಪ ಅಂತ ಕೇಳಿದರೆ ಅವರು ಮಾತ್ರೆಗಳ ಆಧಾರದ ಮೇಲೆ ಇದನ್ನು ರಚಿಸ್ತಾರೋ ಅಂತಕ್ಕಂಥದ್ದು ನಿಮಗೇನಾಗಿರಬೇಕು? ಗೊತ್ತಿರಬೇಕು. ಭಾವ, ರಸ, ಧ್ವನಿ, ಅಲಂಕಾರ ಇವೆಲ್ಲವೂ ಏನಪ್ಪ ಅಂತ ಕೇಳಿದರೆ ಸಾಹಿತ್ಯದ ಅಥವಾ ಒಂದು ಪದ್ಯದ ಆಂತರಿಕ ಲಕ್ಷಣಗಳು. ಏನಂತೇಳಿ? ಭಾವ, ರಸ, ಧ್ವನಿ, ಅಲಂಕಾರ. ಈ ಎಲ್ಲದರ ಬಗ್ಗೆ ನಾವು ಮಾತಾಡ್ತೀವಿ. ಭಾವದ ಬಗ್ಗೆ ಮಾತಾಡ್ತೀವಿ, ರಸದ ಬಗ್ಗೆ ಮಾತಾಡ್ತೀವಿ, ಧ್ವನಿ ಬಗ್ಗೆ ಮಾತಾಡ್ತೀವಿ, ಅಲಂಕಾರದ ಬಗ್ಗೆ ಮಾತಾಡ್ತೀವಿ. ಇವೆಲ್ಲವೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಅದರ ಆಂತರಿಕ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಆಂತರಿಕ ಭಾಗಗಳಿದ್ದಂಗೆ. ಆದರೆ ಬಾಹ್ಯ ಸೌಂದರ್ಯ ಯಾವುದಪ್ಪ ಅಂತ ಕೇಳಿದ್ರೆ ಈ ಕಾವ್ಯದ ಬಾಹ್ಯ ಸೌಂದರ್ಯ ಈ ಛಂದಸ್ಸು.
ಆಂತರಿಕ ಸೌಂದರ್ಯ ಅಂತ ಕೇಳಿದಾಗ ಭಾವ, ರಸ, ಧ್ವನಿ, ಅಲಂಕಾರ. ಬಟ್ ಬಾಹ್ಯ ಸೌಂದರ್ಯ ಅಂತ ಕೇಳಿದಾಗ ಛಂದಸ್ಸು ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಇದು ಪ್ರಾಚೀನ ಕಾಲದಿಂದಲೂ ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ನಿಮಗೆ ಈಗಾಗಲೇ ಗೊತ್ತಾಗಿದೆ, ವೇದ ಮಂತ್ರಗಳ ಉಚ್ಚಾರಣೆಯ ಸಂದರ್ಭದಲ್ಲಿ ಇದನ್ನು ನಾವು ಅತಿ ಹೆಚ್ಚಾಗಿ ಏನು ಮಾಡ್ತಿದ್ದೀವಪ್ಪ ಅಂತ ಕೇಳಿದ್ರೆ ಈ ಛಂದಸ್ಸನ್ನು ಬಳಕೆ ಮಾಡ್ತಿದ್ದೀವಿ. ಮತ್ತು ವೇದದ 6 ಪ್ರಧಾನ ಅಂಗಗಳಲ್ಲಿ ಛಂದಸ್ಸು ಮತ್ತು ವ್ಯಾಕರಣವು ಕೂಡ ಇವೆರಡೂ ಭಾಳ ಪ್ರಮುಖವಾಗಿರ್ತಕ್ಕಂಥವು. ನಾವು 2 ಅಂಗಗಳ ಬಗ್ಗೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಮಾತಾಡ್ತೀವಿ. ಶಿಕ್ಷಾಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ ಅಂತ ಹೇಳಿ ಏನು ಮಾತಾಡ್ತೀವೋ ಈ 6 ಭಾಗಗಳಲ್ಲಿ 2 ಪ್ರಧಾನ ಭಾಗಗಳು ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿವೆ. ಅಂದರೆ ಇವು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಲ್ಲಿರ್ತಕ್ಕಂತಹ ಸಾಹಿತ್ಯ ಪ್ರಭೇದಗಳು ವ್ಯಾಕರಣ ಮತ್ತು ಛಂದಸ್ಸು ಅಂಥೇಳಿ. ಇನ್ನು ಛಂದಸ್ಸು ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ಸಂಸ್ಕೃತ ಭಾಷೆಯ ಪದಗಳಿಂದ ಉತ್ಪಾದನೆಯಾಗಿದೆ. ಅವು ಯಾವುದಪ್ಪ ಅಂತ ಕೇಳಿದ್ರೆ ಒಂದು ಛದ್, ಇನ್ನೊಂದು ಛನ್ ಅಂತಕ್ಕಂಥ ಪದದಿಂದ ನಿಷ್ಪನ್ನವಾಗಿದೆ ಅಥವಾ ಹುಟ್ಟಿದೆ ಅಂತ ಹೇಳ್ತೀವಿ. ಯಾವ ಪದದಿಂದ? ಛದ್ ಆರ್ ಛನ್ ಅಂತೇಳಿ. ಛದ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಆಸ್ವಾದಿಸು ಅಂಥೇಳಿ. ಆಸ್ವಾದಿಸುವುದು ಬಾಹ್ಯ ಸೌಂದರ್ಯ ಅಲ್ಲ, ಅದು ಆಂತರಿಕವಾಗಿರ್ತೈತಿ. ಛನ್ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಹೊದಿಕೆ. ಹೊದಿಕೆ ಅಂದರೆ ಅದು ಬಾಹ್ಯ ಸೌಂದರ್ಯ ಆಗಿರ್ತೈತಿ. ಅಂದರೆ 2 ಅಂಶಗಳ ಮೇಲೆ ಹುಟ್ಟಿರ್ತಕ್ಕಂತಹ ಒಂದು ಪದ ಯಾವುದಪ್ಪ ಅಂತ ಕೇಳಿದ್ರೆ ಛಂದಸ್ಸು. ಒಂದೇನೋ ಛದ್, ಇನ್ನೊಂದು ಛನ್ನ. ಛದ್ ಅಂದರೆ ಏನೋ ಆಸ್ವಾದಿಸು, ಛನ್ ಅಂದರೆ ಏನೋ ಹೊದಿಕೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಭಟ್ಟ ಹಲಾಯುಧ ಛಂದಸ್ಸನ್ನು ಏನಂತ ಕರಿತಾನಪ್ಪ ಅಂದ್ರೆ ವೇದಗಳ ಪ್ರಥಮಾಂಗ ಅಂತ ಕರಿತಾನೆ. ನೋಡ್ರಿ, ವೇದಾಂಗಗಳು ಎಷ್ಟಪ್ಪ ಅಂತ ಕೇಳಿದ್ರೆ 6. ಆ 6 ಅಂಗಗಳಲ್ಲಿ ಪ್ರಥಮಾಂಗ ಯಾವುದಪ್ಪ ಅಂತ ಕೇಳಿದರೆ ಈ ಛಂದಸ್ಸು ಅಂತ ಹೇಳಿದವರು ಯಾರಂದರೆ ಭಟ್ಟ ಹಲಾಯುಧ ಕವಿ ಏನಂತ ಹೇಳ್ತಾನೆ, ವೇದದ ಪ್ರಥಮ ಅಂಗವೇ ಈ ಛಂದಸ್ಸು ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಇದಾದ ನಂತರ ನೇರವಾಗಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಇಲ್ಲಿ ಛಂದಸ್ಸಿನಲ್ಲಿ ರಚನೆಯಾಗಿರ್ತಕ್ಕಂತಹ ಪ್ರಧಾನ ಛಂದೋ ಗ್ರಂಥಗಳು ಅಂಥೇಳಿ, ಇದು ಕೂಡ ಎಕ್ಸಾಮಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಛಂದಸ್ಸಿನ ಪ್ರಧಾನ ಛಂದೋ ಗ್ರಂಥಗಳು ಯಾವಪ್ಪ ಅಂತ ಕೇಳಿದ್ರೆ ಒಂದನೆಯ ನಾಗವರ್ಮನ ಪ್ರಮುಖವಾಗಿರ್ತಕ್ಕಂಥ ಕೃತಿ ಛಂದೋಂಬುದಿ ಅಂತಕ್ಕಂಥದ್ದು ಕೂಡ ಈ ಛಂದಸ್ಸಿನ ಬಗ್ಗೆ ಆಧಾರ ಕೊಡ್ತಕ್ಕಂತಹ ಕನ್ನಡದ ಪ್ರಥಮ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಒಂದನೆಯ ನಾಗವರ್ಮನ ಛಂದೋಂಬುದಿ ಅಂಥೇಳಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಈ ಒಂದನೆಯ ನಾಗವರ್ಮನನ್ನು ಕನ್ನಡದ ಮೊದಲ ಛಂದಶಾಸ್ತ್ರಜ್ಞ ಅಂತ ಕರಿತೀವಿ. ಕನ್ನಡದ ಮೊದಲ ಛಂದಶಾಸ್ತ್ರಜ್ಞ ಯಾರೇ? ಒಂದನೆಯ ನಾಗವರ್ಮ. ಆತನ ಕೃತಿ ಯಾವುದು? ಛಂದೋಂಬುದಿ ಅಂತಕ್ಕಂಥದ್ದು. ಇದು ಕನ್ನಡದ ಮೊದಲ ಏನಪ್ಪ ಅಂತ ಕೇಳಿದ್ರೆ ಛಂದಸ್ಸಿನ ಕೃತಿ ಯಾವುದು? ಛಂದೋಂಬುದಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಇದು ಒಟ್ಟು ಎಷ್ಟು ಅಧ್ಯಾಯಗಳನ್ನು ಒಳಗೊಂಡೈತಪ್ಪ ಅಂತ ಕೇಳಿದ್ರೆ 6 ಅಧ್ಯಾಯಗಳನ್ನು ಒಳಗೊಂಡೈತಿ. ಈ 6 ಅಧ್ಯಾಯಗಳಲ್ಲಿಯೂ ಕೂಡ ಛಂದಸ್ಸಿನ ಬಗ್ಗೆ ಉಲ್ಲೇಖವಿರತಕ್ಕಂತಹ ಪ್ರಧಾನವಾಗಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದರೆ ಛಂದೋಂಬುದಿ ಅಂತಕ್ಕಂಥದ್ದು. ಈ ಕೃತಿ ಯಾರಿಂದ ಪ್ರೇರಣೆ ಪಡೆದೈತಪ್ಪ ಅಂತ ಕೇಳಿದ್ರೆ ಪಿಂಗಳನ, ಸಂಸ್ಕೃತದ ಪಿಂಗಳನ ಛಂದ ಸೂತ್ರ ಕೃತಿ ಯಾವ ಕೃತಿಗೆ ಪ್ರೇರಣೆಪ್ಪ ಅಂತ ಕೇಳಿದ್ರೆ ಛಂದೋಂಬುದಿ ಕೃತಿಗೆ ಪ್ರೇರಣೆ. ನಿಮಗೆ ನೆನಪಿರಬೇಕು, ನಾಗವರ್ಮ ಕನ್ನಡದ ಮೊದಲ ಛಂದಶಾಸ್ತ್ರಜ್ಞ, ಛಂದೋಂಬುದಿ ಕನ್ನಡದ ಮೊದಲ ಏನಪ್ಪ ಅಂತ ಕೇಳಿದ್ರೆ ಛಂದಸ್ಸಿನ ಉಲ್ಲೇಖ ಒಳಗೊಂಡಿರ್ತಕ್ಕಂತಹ ಕೃತಿ. ಆ ಕೃತಿಯಲ್ಲಿ ಎಷ್ಟು ಅಧ್ಯಾಯಗಳನ್ನು ಒಳಗೊಂಡೈತಪ್ಪ ಅಂತ ಕೇಳಿದ್ರೆ 6 ಅಧ್ಯಾಯಗಳನ್ನು ಒಳಗೊಂಡೈತಿ. ಆ 6 ಅಧ್ಯಾಯಗಳಿಗೆ ಮತ್ತು ಈ ಛಂದೋಂಬುದಿ ಕೃತಿಗೆ ಪ್ರೇರಣೆಯಾಗಿರ್ತಕ್ಕಂತಹ ಅಥವಾ ಆಕರ ಗ್ರಂಥ ಯಾವುದು ಅಂತ ಕೇಳಿದರೆ ಪಿಂಗಳನ ಛಂದಸೂತ್ರ ಅಂತಕ್ಕಂತಹ ಸಂಸ್ಕೃತ ಕೃತಿ ಎದಕ್ಕೆ ಪ್ರೇರಣೆಯಪ್ಪ ಅಂತ ಕೇಳಿದ್ರೆ ಛಂದೋಂಬುದಿ ಕೃತಿಗೆ ಪ್ರೇರಣೆ. ಇದು ಯಾರಪ್ಪ ಅಂತ ಕೇಳಿದ್ರೆ ನಾಗವರ್ಮ. ಆದ್ದರಿಂದ ನಾಗವರ್ಮನನ್ನು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಕನ್ನಡದ ಪ್ರಥಮ ಛಂದಶಾಸ್ತ್ರಜ್ಞ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಈಶ್ವರ ಕವಿಯ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಕವಿ ಜಿಹ್ವಾಬಂಧನಂ ಅಂಥೇಳಿ. ಕವಿ ಜಿಹ್ವಾಬಂಧನ ಅಂಥೇಳಿ ಇದು 4 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂತಹ ಕೃತಿ. ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ? ಇದು 4 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿ. ಇದರಲ್ಲಿ 3 ಅಧ್ಯಾಯಗಳು, 4 ಅಧ್ಯಾಯಗಳಲ್ಲಿ 3 ಅಧ್ಯಾಯ ಎದಕ್ಕೆ ಸಂಬಂಧಪಟ್ಟವಪ್ಪ ಅಂತ ಕೇಳಿದ್ರೆ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೃತಿಗಳು. ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳು? ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟ ಕೃತಿಗಳು ಯಾವಪ್ಪ ಅಂತ ಕೇಳಿದ್ರೆ ಇವು ಯಾವುದು? ಈಶ್ವರ ಕವಿಯ ಕವಿ ಜಿಹ್ವಾಬಂಧನಂ. ಇದು 4 ಅಧ್ಯಾಯಗಳನ್ನು ಒಳಗೊಂಡೈತಿ. ಅದರಾಗ 3 ಅಧ್ಯಾಯಗಳು ಎದಕ್ಕೆ ಸಂಬಂಧಪಟ್ಟವಪ್ಪ ಅಂತ ಕೇಳಿದ್ರೆ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವನ್ನು ಒಳಗೊಂಡಿರ್ತಕ್ಕಂತಹ ಅಧ್ಯಾಯಗಳಾಗಿರ್ತಾವೆ. ಎಸ್. ನೆಕ್ಸ್ಟ್ ನೋಡ್ರಿ, ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ಕವಿ ಯಾರು ಅಂತ ಕೇಳಿದ್ರೆ ಗುಣಚಂದ್ರ ಅಂತೇಳಿ. ಯಾವ ಚಂದ್ರ?
ಗುಣಚಂದ್ರ ಅಂಥೇಳಿ ಅವನ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಛಂದಸ್ಸಾರ. ಯಾವ ಸಾರ? ಛಂದಸ್ಸಾರ, ಅಣ್ಣ ಸಾರ ಅಲ್ಲ, ಯಾವುದು? ಛಂದಸ್ಸಾರ. ಇದು ಕೂಡ ಕನ್ನಡ ಛಂದಸ್ಸಿನ ನಿರೂಪಣೆಯನ್ನು ಒಳಗೊಂಡಿರ್ತಕ್ಕಂಥ ಕೃತಿ. ಅಂದ್ರೆ ಕನ್ನಡ ಛಂದಸ್ಸು ಏನೇನು ಒಳಗೊಂಡೈತಿ, ಅದು ಯಾವ್ಯಾವ ರೀತಿಯಾಗಿ ಆಕಾರವನ್ನು ಪಡ್ಕೊಂಡೈತಿ ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಗುಣಚಂದ್ರನ ಛಂದಶಾಸ್ತ್ರ ಅಂಥೇಳಿ. ಇನ್ನೊಂದು ಸ್ನಾಗ್ನದೇವನ ಸಂಗೀತ ರತ್ನಾಕರ ಅಂತಕ್ಕಂಥ ಕೃತಿ. ಸ್ನಾಗ್ನದೇವನ ಸಂಗೀತ ರತ್ನಾಕರ ಅಂತಕ್ಕಂಥ ಕೃತಿಯೂ ಕೂಡ ಈ ನಮ್ಮ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಧಾನ ಗ್ರಂಥಗಳಲ್ಲಿ ಒಂದು. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದರಲ್ಲಿ 7 ಅಧ್ಯಾಯಗಳನ್ನು ಒಳಗೊಂಡಿದ್ದು, ಇದರಾಗ 4ನೇ ಅಧ್ಯಾಯ ಎದಕ್ಕೆ ಮೀಸಲಾಗಿದೆಯಪ್ಪ ಅಂತ ಕೇಳಿದರೆ ಕನ್ನಡ ಛಂದಸ್ಸಿಗೆ ಮೀಸಲಾಗಿದೆ. ಸರ್, ಕನ್ನಡ ಛಂದಸ್ಸಿಗೆ ಮೀಸಲಾಗಿದೆ ಅಂತ ಹೇಳ್ತೀರಿ, ಇದು ಕನ್ನಡ ಭಾಷೆಯಲ್ಲಿದೆಯಾ? ಇಲ್ಲ, ಸಂಸ್ಕೃತ ಭಾಷೆಯಲ್ಲೇ ಇದೆ. ಸಂಸ್ಕೃತ ಭಾಷೆಯಲ್ಲೇ ರಚನೆ ಆಗಿದೆ. ಆದರೆ ಅವರು ಯಾವ ಛಂದಸ್ಸಿನ ಕುರಿತು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕನ್ನಡ ಛಂದಸ್ಸಿನ ಕುರಿತು ಹೇಳ್ತಾರೆ. ಸರಿ, ಯಾಕೆ ಇವರು ಕನ್ನಡದಲ್ಲಿ ಹೇಳಲಿಲ್ಲ ಅಂತ ಕೇಳಿದರೆ ಆ ಕಾಲಘಟ್ಟದಲ್ಲಿ ಕನ್ನಡದ ಕಿತ್ತನೂ ಹೆಚ್ಚು ಕನ್ನಡದ ಮೇಲೆ ಪ್ರಭಾವ ಇರತಕ್ಕಂಥ ಭಾಷೆ ಯಾವುದಪ್ಪ ಅಂತ ಕೇಳಿದ್ರೆ ಸಂಸ್ಕೃತ. ಆ ಕಾರಣದಿಂದ ಅವರು ಯಾವ ಭಾಷೆಯಲ್ಲೇ ಬರೆದಾರೋ ಅಂತ ಕೇಳಿದ್ರೆ ಅದನ್ನು ಸಂಸ್ಕೃತ ಭಾಷೆಯಲ್ಲಿನ ಬರೆದಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಜಯಕೀರ್ತಿಯ ಛಂದೋನುಶಾಸನ ಅಂಥೇಳಿ. ಜಯಕೀರ್ತಿಯ ಛಂದೋನುಶಾಸನಂ ಅಂತಕ್ಕಂಥದ್ದನ್ನು ಕೂಡ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಮತ್ತೊಂದು ಛಂದೋ ಗ್ರಂಥ. ಇದು ಕೂಡ 8 ಅಧ್ಯಾಯಗಳನ್ನು ಹೊಂದಿದ್ದು, ಅದರಲ್ಲಿ 7ನೇ ಅಧ್ಯಾಯ ಎದಕ್ಕೆ ಮೀಸಲಾಯ್ತಪ್ಪ ಅಂತ ಕೇಳಿದ್ರೆ ನಮ್ಮ ಕನ್ನಡ ಛಂದಸ್ಸಿಗೆ ಮೀಸಲಾಗಿರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ ಕೃತಿ. ನಿಮಗೇನು ಮಾಡ್ತಾರಂದರೆ ಈ ಕೃತಿಗಳ ಬಗ್ಗೆ ಕೇಳ್ತಾರೆ. ಈಗೇನು ಕೇಳ್ತಾರೆ ಅಂದರೆ ಜಯಕೀರ್ತಿಯ ಛಂದಸ್ಸಿನ ಕೃತಿ ಯಾವುದು ಅಂತ ಕೇಳಿದರೆ ಯಾವುದೇ ಛಂದೋಶಾಸನಂ ಅಂಥೇಳಿ. ಅದೇ ರೀತಿ ಸ್ನಾಗ್ನದೇವನ ಕೇಳ್ಬೋದು, ಗುಣಚಂದ್ರನ ಕೇಳ್ಬೋದು, ನಾಗವರ್ಮನ ಕೇಳ್ಬೋದು, ಜಯಕೀರ್ತಿನ ಕೇಳ್ಬೋದು, ಹೊಂದಿಸಿ ಬರ್ಯಾಕನು ಕೂಡ ಏನು ಮಾಡ್ತಿರ್ತಾರೆ? ಕೇಳ್ತಿರ್ತಾರೆ. ಆ ಕಾರಣದಿಂದ ಇವ್ರ ಬಗ್ಗೆ ಒಂಚೂರು ಏನಿರಲಿ ನಿಮಗೆ ನೆನಪಿದ್ರೆ ಸಾಕು. ಇದ್ರಾಗ 1 ಮಾರ್ಕ್ಸ್ ಯಾವಾಗಾರ ಏನು ಮಾಡ್ತಿರ್ತಾರೆ? ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಇದು ಭಾಳ ಇಂಪಾರ್ಟೆಂಟ್ ನಮಗೆ, ಪ್ರಸ್ತಾರ ಹಾಕುವ ನಿಯಮಗಳು ಅಂಥೇಳಿ. ನೋಡ್ರಿ, ಒಂದು ಛಂದಸ್ಸು ಅಂತಕ್ಕಂಥದ್ದು ಬಾಯ ಸೌಂದರ್ಯ. ಮೇಕಪ್ ಮಾಡಬೇಕಪ್ಪ. ಮೇಕಪ್ ಯಾವ್ಯಾವ ರೀತಿಯಾಗಿ ಮಾಡಬೇಕು? ಬರೀ ಮುಖ ಅಷ್ಟೇ ರೆಡಿ ಮಾಡ್ಕೊಂಡ್ರೆ ಆಯಿತಾ? ದೇಹದ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ಬೇಕಲ್ಲ. ಆ ದೇಹದ ಸೌಂದರ್ಯವನ್ನು ಹೆಚ್ಚಿಸೋಕೆ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಹಂಗೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಬೇಕಾದ್ರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಸ್ತಾರ ಹಾಕ್ತಕ್ಕಂಥ ಒಂದು ಕ್ರಮವನ್ನು ಅನುಸರಿಸ್ತಾರೆ. ಆ ಪ್ರಸ್ತಾರ ಹಾಕುವ ಕ್ರಮ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಯಾಕಂದರೆ ನಿಮಗೆ ಮುಂದೆ ಇದು ಯಾವ ಗಣ ಅಂತೂ ಕೇಳ್ತಾನೆ, ಯಾವ ಅಂಶ ಅಂತೂ ಕೇಳ್ಬೋದು, ಯಾವ ಅಕ್ಷರ ಅಂತೂ ಕೂಡ ಏನು ಮಾಡ್ಬೋದು? ಕೇಳ್ಬೋದು. ಆ ಕಾರಣದಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅತ್ಯಂತ ಈಸಿ ಇದೆ, ಏನು ತೊಂದರೆ ಇಲ್ಲ, ಈಸಿಯಾಗಿ ಅರ್ಥೈಸ್ಕೊಳ್ಬೋದು. 1 ಸಲ 2 ಸಲ ನೀಟಾಗಿ ಕೇಳಿಬಿಟ್ರೆ ಸಾಕು. ಇಲ್ಲಿ ನೋಡ್ರಿ, ಪ್ರಸ್ತಾರ ಹಾಕುವ ನಿಯಮಗಳು ಅಂದಾಗ ನಮಗೆ ಫಸ್ಟ್ ನೆನಪು ಬರಬೇಕಾಗಿರ್ತಕ್ಕಂಥದ್ದು ಏನಂದರೆ ನಮ್ಮ ಹೈಸ್ಕೂಲ್ ನೆನಪಿರಬೇಕು. ಯಾಕಂದ್ರೆ ಹೈಸ್ಕೂಲ್ದಾಗ ನಾವೆಲ್ಲರೂ ಈ ಲಘು ಗುರು ಅಂತಕ್ಕಂಥ ಒಂದು ಸಿಸ್ಟಮನ್ನು ದಾಟ್ಕೊಂಡೇ ಬಂದಿದ್ದೀವಿ. ಎಷ್ಟೋ ಮಂದಿಗೆ ನೆನಪಿರ್ತಾವ, ಎಷ್ಟೋ ಮಂದಿಗೆ ನೆನಪ ಇರೋಂಗಿಲ್ಲ. ಯಾಕಂದರೆ ನಾವು ಡಿಗ್ರಿ ಕಲ್ತಿರ್ತೀವಲ್ಲ, ಆ ಕಾರಣದಿಂದ ನೆನಪು ಹೋಗಿರ್ತಾವೆ. ಬಟ್ ಇವು ನೆನಪಿಗೆ ಬರಬೇಕಾದ್ರೆ ಇಲ್ಲಿ ಏನಂತಾರಂದರೆ, ನಿಮಗೆ ಈಗಾಗಲೇ ನಾನು ಕನ್ನಡ ವ್ಯಾಕರಣವನ್ನು ಹೇಳಬೇಕಾದ್ರೆ ಹೇಳಿದ್ನೆ, ಹ್ರಸ್ವ ಸ್ವರ ಅಂದರೆ 1 ಮಾತ್ರೆ, ದೀರ್ಘ ಸ್ವರ ಅಂದರೆ 2 ಮಾತ್ರೆ, ಪ್ಲುತಸ್ವರ ಅಂದರೆ 3 ಮಾತ್ರೆ ಅಂಥೇಳಿ. 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ ಬಗ್ಗೆ ಉಲ್ಲೇಖ ಮಾಡಿದ್ದೀವಿ. 1 ಅಂತಕ್ಕಂಥದ್ದು ಏನಾಗಿರ್ತೈತಪ್ಪ ಅಂತ ಕೇಳಿದ್ರೆ ಅದು ಹ್ರಸ್ವ ಸ್ವರ ಆಗಿರ್ತೈತಿ, 2 ಅಂತಕ್ಕಂಥದ್ದು ದೀರ್ಘ ಸ್ವರ ಆಗಿರ್ತೈತಿ, 3 ಅಂತಕ್ಕಂಥದ್ದು ಪ್ಲುತಸ್ವರ ಆಗಿರ್ತೈತಿ. ಈ 3ರ ಮೇಲೆ ನಿಂತಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಲಘು ಗುರು ಅಂತೇಳಿ. ಈ 3ರ ಮೇಲೆ ನಿಂತಿರ್ತಕ್ಕಂಥದ್ದು ಯಾವುದು? ಲಘು ಗುರು. ಸರ್, 1 ಮಾತ್ರೆ ಇದ್ರೆ ಹ್ರಸ್ವ ಸ್ವರ ಹಾಕಿದ್ರಿ, 2 ಮಾತ್ರೆ ಇದ್ರೆ ದೀರ್ಘ 2 ಮಾತ್ರೆ ಇದ್ರೆ ದೀರ್ಘ ಸ್ವರ ಅಂದರೆ, 3 ಮಾತ್ರೆ ಅಂದರೆ ಪ್ಲುತಸ್ವರ ಅಂದರೆ, 1 ಮಾತ್ರೆಗೆ ಲಘು ಹಾಕಿದ್ರಿ, 2 ಮಾತ್ರೆಗೆ ಗುರು ಹಾಕಿದ್ರಿ, 3 ಮಾತ್ರೆಗೆ ಮತ್ತೇನು ಹಾಕ್ತೀರಿ ಅಂತ ಕೇಳಬಾರ್ದು. ಅದು ಎಷ್ಟರ ಮಾತ್ರೆ ಇರಲಿ, ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಗುರುನೇ ಫೈನಲ್. 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ. ಕ್ಲಿಯರಾ? ಈಗ ನೋಡ್ರಿ ಏನಂತ ಹೇಳ್ತಾರಂದರೆ, ಹ್ರಸ್ವಸ್ವರ ಮತ್ತು ಹ್ರಸ್ವಸ್ವರದಿಂದ ಕೂಡಿದ ಗುಣಿತಾಕ್ಷರಗಳನ್ನು ಲಘು ಎಂದು ಪರಿಗಣಿಸಬೇಕು ಅಂತೇಳಿ. ಏನಂತ ಹೇಳ್ತಾರೆ ಅವರು? ಹ್ರಸ್ವಸ್ವರದಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ಏನಂತೇಳಿ ಪರಿಗಣಿಸಬೇಕು? ಲಘು ಎಂದು. ಹಾಗಾದರೆ ಇಲ್ಲಿ ನೋಡ್ರಿ, ಅಂತಕ್ಕಂಥದ್ದು ಏನಿದು? ಹ್ರಸ್ವಸ್ವರ. ಆದ್ದರಿಂದ ಇದಕ್ಕೆ ಏನು ಹಾಕಬೇಕು? ಲಘು. ಈ ಅಂತಕ್ಕಂಥದ್ದು ಏನೋ ಹ್ರಸ್ವಸ್ವರ, ಇದಕ್ಕೇನು ಹಾಕಬೇಕು? ಲಘು. ಅಂತಕ್ಕಂಥದ್ದು ಏನೋ ಹ್ರಸ್ವಸ್ವರ, ಲಘು. ರು ಅಂತಕ್ಕಂಥದ್ದೇನು? ಹ್ರಸ್ವಸ್ವರ, ಲಘು. ಅಂತಕ್ಕಂಥದ್ದು
ಹ್ರಸ್ವ ಸ್ವರ ಲಘು. ಓ ಅಂತಕ್ಕಂಥದ್ದು ಹ್ರಸ್ವ ಸ್ವರ ಲಘು. ಇಲ್ಲಿ ನೋಡ್ರಿ, ಈ ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದೇ ವ್ಯಂಜನಾಕ್ಷರ ಇರಲಿ, ಹ್ರಸ್ವ ಸ್ವರವನ್ನು ಒಳಗೊಂಡಿರ್ತಕ್ಕಂತಹ ಯಾವುದೇ ವ್ಯಂಜನಾಕ್ಷರ ಇರಲಿ, ಅದು ಕೂಡ ಏನಾಗಿರ್ತೈತಪ್ಪ ಅಂದ್ರೆ ಲಘು ಆಗಿರ್ತದೆ. ಉದಾಹರಣೆ ನೋಡ್ರಿ, ಇಲ್ಲಿ ಕ ಅಂತಕ್ಕಂಥ ಒಂದು ಅಕ್ಷರ ಇದೆ, ಕದೊಳಗೆ ಯಾವ ಅಕ್ಷರ ಇದೆ? ಅ ಅಂತಕ್ಕಂತಹ ಹ್ರಸ್ವ ಇದೆ. ಆದ್ದರಿಂದ ಈ ಎರಡೂ ಅಕ್ಷರ ಸೇರಿದಾಗ ಏನಾಗಿದೆ? ಇದೊಂದು ಕ ಅಂತಕ್ಕಂಥ ಇದಾಗಿದೆ. ಮತ್ತು ಹಂಗಂತೇಳಿ ಇದಕ್ಕೆ ಗುರು ಹಾಕಬಾರ್ದು. ಇದ್ರಾಗ ಯಾವ ಅಕ್ಷರ ಇದೆ? ಅ ಅಂತಕ್ಕಂಥ ಹ್ರಸ್ವ ಇದೆ. ಇಲ್ಲಿ ನೋಡ್ರಿ, ಈ ಕದಾಗೂ ಕೂಡ ಏನಿದೆ? ಅ ಇದೆ. ಗದಾಗೂ ಏನಿದೆ? ಅ ಇದೆ. ಗಕ್ಕೂ ಏನಿದೆ? ಅ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಸರ ಇದು ಗ ಅಂತಕ್ಕಂಥದ್ದು ಮಹಾಪ್ರಾಣ ಇದೆ. ಯಾವ ಪ್ರಾಣ ಇದೆ? ಮಹಾಪ್ರಾಣ ಇದೆ. ಇದಕ್ಕೆ ಗುರು ಹಾಕಬೇಕಾ? ಇಲ್ಲ. ಇದರಲ್ಲಿ ಯಾವ ಅಕ್ಷರ ಇದೆಯಪ್ಪ? ಗದಲ್ಲಿ. ಗದಲ್ಲಿಯೂ ಕೂಡ ಯಾವ ಅಕ್ಷರ ಇದೆ? ಅ ಅಕ್ಷರ ಇದೆ. ಆದ್ದರಿಂದ ಇದಕ್ಕೇನು ಹಾಕಬೇಕು? ಲಘುನೇ ಹಾಕಬೇಕು. ಯಾಕೆ? ಇಲ್ಲಿ ನಾವು ಅಲ್ಪ ಪ್ರಾಣ ಮಹಾಪ್ರಾಣದ ಬಗ್ಗೆ ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಹ್ರಸ್ವ ಸ್ವರ ದೀರ್ಘ ಸ್ವರದ ಬಗ್ಗೆ ಮಾತಾಡ್ತೀವಿ. ಎಲ್ಲವೂ ಕೂಡ ಹ್ರಸ್ವ ಸ್ವರವನ್ನು ಒಳಗೊಂಡಿರುವುದರಿಂದ ಅವಕ್ಕೆ ನಾವೇನು ಮಾಡಬೇಕೀಗ? ಲಘುನೇ ಹಾಕಬೇಕು. ಇಲ್ಲೆಲ್ಲ ಅಕ್ಷರ ನೋಡ್ರಿ, ಂಗ ಇರಲಿ, ಚ ಇರಲಿ, ಜ ಝ ಝ ಞ ಠ ಠ ಡ ಢ ನ ಥ ಥ ದ ಧ ನ. ಯಾಕೆ ಹೇಳ್ರಿ? ಎಲ್ಲದರಲ್ಲಿ ಏನಿದೆ? ಆನ ಇದೆ. ಇಲ್ಲಿ ನೋಡ್ರಿ, ಫ ಫ ಬ ಭ ಮ ಯ ರ ಲ ವ ಶ ಷ ಸ ಹ ಳ. ಯಾವುದೇ ಅಕ್ಷರ ಇರಲಿ ಅವಕ್ಕೆಲ್ಲವಕ್ಕೂ ಏನು ಹಾಕ್ತೀವಿ ನಾವು? ಲಘುನೇ ಹಾಕ್ತೀವಿ. ಸರ್, ಹಾಗಾದರೆ ಇಲ್ಲಿ ಅಕೃತ ಅಂತಕ್ಕಂಥ ಒಂದು ಅಕ್ಷರ ಇದೆ. ಈ ಅಕೃತದಲ್ಲಿ ನೀವೇನು ಹಾಕ್ತೀರಿ ಅಂತ ಕೇಳ್ತಾರೆ. ಲಘು ಹಾಕ್ತೀರಾ ಅಥವಾ ಗುರು ಹಾಕ್ತೀರಾ ಅಂಥೇಳಿ. ಲಘು ಹಾಕ್ತೀರಾ ಅಥವಾ ಗುರು ಹಾಕ್ತೀರಾ ಅಂದಾಗ ನಾವಿಲ್ಲಿ ಅ ಐತೆ, ಇದು ಒತ್ತಕ್ಷರ ಅಂತ ತಿಳ್ಕೊಂಡು ಇದರ ಹಿಂದಿನ ಅಕ್ಷರಿಗೆ ನಾವು ಗುರು ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂದರೆ ಇದು ಕೂಡ ಏನಪ್ಪ ಅಂತ ಕೇಳಿದ್ರೆ ಹ್ರಸ್ವ ಸ್ವರ. ಆ ಕಾರಣದಿಂದ ಇದಕ್ಕೂ ಲಘು ಹಾಕಬೇಕು, ಇದಕ್ಕೂ ಲಘು ಹಾಕಬೇಕು, ಇದಕ್ಕೂ ಲಘು ಹಾಕಬೇಕು. ಯಾಕಂದರೆ ಇಲ್ಲಿ ಸ್ವರಾಕ್ಷರ ಇದು ಯಾವ ಸ್ವರಾಕ್ಷರ? ಇದು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಲ್ಲ. ಆ ಕಾರಣದ ಅಂಗ ಬಂದರೂ ಕೂಡ ಏನದು? ಏನದು? ಹ್ರಸ್ವ ಸ್ವರನೇ. ಈಗ ಉದಾಹರಣೆಗೆ ಗಿ ಅಂತ ಬಂದಿದೆ. ಸರ್, ಇದು ಮಹಾಪ್ರಾಣ ಇದೆ ಅಲ್ರಿ, ಇದಕ್ಕೆ ಹಾಕ್ತೀರ ಅಂತಿಲ್ಲ. ಇದಕ್ಕೂ ಕೂಡ ಏನು ಹಾಕಬೇಕು? ಲಘುನೇ ಹಾಕಬೇಕು. ಮತ್ತೆ ನಾವು ಮುಂದಿನ ನಿಯಮಕ್ಕೆ ಹೋದರೆ ನಮಗೆ ಈಜಿಯಾಗಿ ಅರ್ಥ ಆಗ್ತಾವೆ. ನೀವು ನೆನಪಿಟ್ಕೊಳ್ಬೇಕು, ಹ್ರಸ್ವ ಸ್ವರ ಮತ್ತು ಹ್ರಸ್ವ ಸ್ವರದಿಂದ ಕೂಡಿರ್ತಕ್ಕಂತಹ ಗುಣಿತಾಕ್ಷರಗಳನ್ನು ಕೂಡ, ಗುಣಿತಾಕ್ಷರಗಳಂದರೆ ಯಾವ? ಇವೆಲ್ಲವೂ ಕೂಡ ಏನು? ಗುಣಿತಾಕ್ಷರಗಳು. ಇವುಗಳಿಗೆ ನಾವೇನು ಮಾಡಬೇಕು? ಲಘು ಹಾಕಬೇಕು ಅಂತಕ್ಕಂಥದ್ದು ನಮಗೆ ನೆನಪಿದ್ರೆ ಸಾಕು. ನೆಕ್ಸ್ಟ್ ನಿಯಮಕ್ಕೆ ಹೋಗೋಣ. ಎಸ್, ದೀರ್ಘ ಸ್ವರ ಮತ್ತು ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳನ್ನು ಗುರು ಎಂದು ಪರಿಗಣಿಸಬೇಕು. ಇದರಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ದೀರ್ಘ ಸ್ವರ ಮತ್ತು ದೀರ್ಘ ಸ್ವರದಿಂದ ಕೂಡಿರ್ತಕ್ಕಂತಹ ಗುಣಿತಾಕ್ಷರಗಳನ್ನು ಏನಂತ ಹಾಕಬೇಕು? ಗುರು ಎಂದು ಪರಿಗಣಿಸಬೇಕು. ಉದಾಹರಣೆಗೆ ದೀರ್ಘ ಸ್ವರ ಅಂದರೆ ಯಾವುದಪ್ಪ? ಆ, ಇ, ಉ, ಎ, ಐ, ಓ, ಔ. ಇವಕ್ಕೆಲ್ಲಕ್ಕೂ ಏನು ಹಾಕ್ಬೇಕು? ನಾವೀಗ ಗುರು ಹಾಕಬೇಕು. ಇದಕ್ಕೇನು ಹಾಕಬೇಕು? ಗುರು. 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 ಯಾಕೆ? ಎಲ್ಲವೂ ಕೂಡ ದೀರ್ಘ ಸ್ವರಗಳು. ಯಾವ ಸ್ವರಗಳು? ದೀರ್ಘ ಸ್ವರಗಳು. ಈ ದೀರ್ಘ ಸ್ವರಗಳಿಂದ ಕೂಡಿರ್ತಕ್ಕಂತಹ ಅಕ್ಷರಗಳನ್ನು ಏನಂತೇಳಿ ಕನ್ಸಿಡರ್ ಮಾಡಬೇಕು ನಾವು? ಗುರು ಎಂದು. ಸರ್, ದೀರ್ಘ ಸ್ವರಗಳಿಂದ ಕೂಡಿರ್ತಕ್ಕಂಥ ವ್ಯಂಜನಾಕ್ಷರಗಳು ಅಂತ ಹೇಳ್ತಾನೆ. ಉದಾಹರಣೆಗೆ ಈಗ ಖ ಪ್ಲಸ್ ಆ ಏನಾಯ್ತಿಲ್ಲ? ಖ. ಖ ಆಯ್ತಂದ್ರೆ ಇದಕ್ಕೆ ಏನು ಹಾಕಬೇಕು? ಗುರು. ಈ ಉದಾಹರಣೆಗೆ ಕ ಪ್ಲಸ್ ಉ, ಕ ಪ್ಲಸ್ ಉ ಏನಾಕೈತಿ? ಇದು ಖು. ಇದಕ್ಕೇನು ಹಾಕಬೇಕು? ಗುರು. ಉದಾಹರಣೆಗೆ ಕ ಪ್ಲಸ್ ಐ ಇದೇನಾಕೈತಿ? ಈಗ ಖೈ. ಇದಕ್ಕೇನು ಹಾಕಬೇಕು? ಗುರು. ಮತ್ತು ಕೈ ಬಂದಿದೆ ಅಂಥೇಳಿ ಅದರ ಹಿಂದಿನ ಅಕ್ಷರಗೆ ಗುರು ಹಾಕಬಾರ್ದು. ಯಾಕೆ ಹೇಳ್ರಿ? ಅದು ಒತ್ತಕ್ಷರ ಅಲ್ಲ, ಅದೇನದು? ಸ್ವರಾಕ್ಷರ. ನೆನಪಿಟ್ಕೊಳ್ಬೇಕು. ಯಾಕಂದರೆ ನಾವು ಲಘು ಗುರು ಹಾಕಬೇಕಾದ್ರೆ ತಪ್ಪತಕ್ಕಂಥದ್ದು ಒಂದು ರು ಒತ್ತಕ್ಷರ ಬಂದಾಗ, ಇನ್ನೊಂದು ಐ ಒತ್ತಕ್ಷರ ಬಂದಾಗ, ಇವೆರಡೂ ಒತ್ತಕ್ಷರ ಬಂದಾಗ ಆ ಅಕ್ಷರಕ್ಕೆ ಹಾಕಲ್ಲ ನಾವು,
ಹಿಂದಿನ ಅಕ್ಷರಗಳಿಗೆ ಗುರು ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ. ಹಿಂದಿನ ಅಕ್ಷರಗಳಿಗೆ ಗುರು ಹಾಕಬಾರ್ದು. ಯಾಕೆ ಹೇಳ್ರಿ? ಅವು ಒತ್ತಕ್ಷರಗಳಲ್ಲ, ಅವೇನವು ಸ್ವರಾಕ್ಷರಗಳು. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರು ಎಂದು ಪರಿಗಣಿಸಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರು ಎಂದು, ಉದಾಹರಣೆ ಬರೀತೀನಿ ನೋಡ್ರಿ ಇಲ್ಲೇ, ಎ ಕೈ ಕ. ಹೌದಾ? ಏಕೈಕ ಅಂತಕ್ಕಂಥದ್ದೊಂದು ಪದ ಇದೆ. ಇಲ್ಲಿ ಏಕೈಕ ಅಂತಕ್ಕಂಥದ್ದೊಂದು ಪದ ಇದೆ. ಇದು ಒತ್ತಕ್ಷರ ಅಂತ ತಿಳ್ಕೊಂಡು ಇದ್ರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬಾರ್ದು. ಇದು ಗುರುನೇ ಇದೆ ಈಗ. ಹೌದಾ? ಇಲ್ಲಿ ಗುರು ಹಾಕಬೇಕು. ಇಲ್ಲಿ ಏನು ಹಾಕಬೇಕು? ಲಘು ಹಾಕಬೇಕು. ಇದು ಒತ್ತಕ್ಷರ ಅಲ್ಲ ಅಂತಕ್ಕಂಥದ್ದು ನೆನಪಿರಬೇಕು. ಓಕೆನಾ? ಇಲ್ಲಿ ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಏನೆಂದು ಪರಿಗಣಿಸಬೇಕು? ಗುರು. ಉದಾಹರಣೆಗೆ ಅತ್ತೆ ಅಂತಕ್ಕಂಥದ್ದೊಂದು ಪದ ಇದೆ. ಅದಕ್ಕೆ ಆ್ಯಕ್ಚುಲಿ ನಾವು ರೂಲ್ಸ್ ಪ್ರಕಾರ ಏನು ಹಾಕಬೇಕೀಗ? ಲಘುನೇ ಹಾಕಬೇಕು. ಆದರೆ ನಿಯಮ ಏನು ಹೇಳ್ತಾ ಇದೆ? ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನು ಹಾಕಬೇಕು? ಗುರು ಹಾಕಬೇಕು. ಇದಕ್ಕೆ ಗುರು ಹಾಕಬೇಕು. ಹಾಗಾದ್ರೆ ಇದಕ್ಕೆ ಏನು ಹಾಕ್ತೀರಿ? ಲಘು ಹಾಕಬೇಕು. ಸರ್ ಇದಕ್ಕೆ ಗುರು ಹಾಕಿ ಇದಕ್ಕೆ ಯಾಕೆ ಲಘು ಹಾಕಿರಿ? ಇದ್ರಾಗ ಯಾವ ಸ್ವರ ಇದೆ? ಥ ಪ್ಲಸ್ ಎ ಇದೆ. ಎ ಅಂತಕ್ಕಂಥದ್ದು ಯಾವ ಸ್ವರ? ಹ್ರಸ್ವ ಸ್ವರ. ಅದೇ ಅಕಸ್ಮಾತ್ ತೇದ ಮುಂದೆ ದೀರ್ಘ ಬಂದಿತ್ತು ಅಂತ ತಿಳ್ಕೊಳ್ರಿ, ಅವಾಗ ಅದು ಕೂಡ ಏನಾಕಿತ್ತು? ಅದು ಕೂಡ ಗುರು ಆಗ್ತಿತ್ತು. ಆದರೆ ಇಲ್ಲಿ ಏನು ಹಾಕ್ಬೇಕು? ಅದಕ್ಕೆ ಲಘು ಹಾಕಬೇಕು. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಅಣ್ಣಪ್ಪ ಅಂತಕ್ಕಂಥದ್ದೊಂದು ಪದ ಇದೆ. ಅಣ್ಣಪ್ಪ ಒತ್ತಕ್ಷರದ ಹಿಂದಿನ ಅಕ್ಷರ ಏನಂತ ಹಾಕಬೇಕು ನಾವು? ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ನಾವು ಗುರು ಅಂತ ಹಾಕಬೇಕು. ಈ ಒತ್ತಕ್ಷರದ ಹಿಂದಿನ ಅಕ್ಷರ. ನೆಕ್ಸ್ಟ್ ನೋಡ್ರಿ, ಇದು ಒತ್ತಕ್ಷರದ ಹಿಂದಿನ ಅಕ್ಷರ, ಇದಕ್ಕೂ ಗುರು ಹಾಕಬೇಕು. ಇದಕ್ಕೆ ಲಘು ಹಾಕಬೇಕು. ಯಾಕೆ ಹೇಳ್ರಿ? ಇದಕ್ಕೆ ಯಾವುದೇ ಇದು ಇಲ್ಲ, ಬಟ್ ಇದರಲ್ಲಿ ಏನಿದೆ? ಪದಲ್ಲಿ ಸ್ವರ ಇದೆ. ಯಾವ ಸ್ವರ ಇದೆ? ಹ್ರಸ್ವ ಸ್ವರ ಇದೆ. ಯಾವ ಸ್ವರ ಇದೆ? ಹ್ರಸ್ವ ಸ್ವರ. ಹೌದಾ? ನೆಕ್ಸ್ಟ್ ನೋಡ್ರಿ, ಪುಸ್ತಕ ಅಂತಕ್ಕಂಥದ್ದೊಂದಿದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗತ್ತೆ. ಇದು ಏನಾಗತ್ತೆ? ಈಗ ಲಘು ಆಗತ್ತೆ. ಇದು ಏನಾಗತ್ತೆ? ಲಘು ಆಗತ್ತೆ. ಈ ನಿಯಮದಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಅಷ್ಟೇ ನಾವು ಅಬ್ಸರ್ವ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಅಜ್ಞಾನ ಇದೆ. ಇಲ್ಲಿ ಒತ್ತಕ್ಷರ ಇದೆ, ಇದರ ಹಿಂದಿನ ಅಕ್ಷರ ಏನು ಹಾಕಬೇಕು? ಗುರು ಹಾಕಬೇಕು. ಈಗ ಇದು ಜ, ಅದನ್ನು ಅಷ್ಟೇ ಕನ್ಸಿಡರ್ ಮಾಡಿಕೊಡ್ರಿ. ಈಗ ಇದ್ರಾಗ ಏನಿದೆ? ಜ ಪ್ಲಸ್ ಆ ಇದೆ. ಆ ಅಂದರೆ ಏನದು? ದೀರ್ಘ ಸ್ವರ. ಆ ದೀರ್ಘ ಸ್ವರವಾಗಿರುವುದರಿಂದ ಇಲ್ಲೇನು ಹಾಕಬೇಕು? ಗುರು ಹಾಕಬೇಕು. ಇದು ಏನೋ? ಲಘು. ಈ ರೀತಿಯಾಗಿ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಏನೆಂದು ಪರಿಗಣಿಸಬೇಕು? ಗುರು ಎಂದು. ಇಲ್ಲಿ ಸ್ತ್ರೀ ಇದೆ. ಸರ್ ಇಲ್ಲಿ ಎರಡು ಒತ್ತಕ್ಷರದಾವ ಅಂತೇಳಿ ಮತ್ತು ಎರಡು ನಾಮ ಹಾಕಬಾರ್ದು. ಅರ್ಥ ಆಗತ್ತೈತಲ್ಲ? ಅವು ಎಷ್ಟರ ಒತ್ತಕ್ಷರ ಬರಲಿ, ಅದೇನದು? ಅದು ಒಂದೇ ಏನಪ್ಪ ಅಂತ ಕೇಳಿದ್ರೆ ಗುರು ಅಂತಕ್ಕಂಥದ್ದು ನೆನಪಿರಬೇಕು. ಓಕೆ? ಇದಕ್ಕೇನು ಹಾಕ್ತೀರಿ ಈಗ? ಲಘು. ಇಲ್ಲಿ ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದೇನೋ ಲಘು ಅಂತೇಳಿ. ಇದು ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಗುರು ಲಘು ಹಾಕಬೇಕಾದ್ರೆ ನಾವು ಫಸ್ಟ್ ಏನು ನೋಡಿದ್ದೀವಿ? ಹ್ರಸ್ವ ಸ್ವರದಿಂದ ಕೂಡಿದ ಅಕ್ಷರವನ್ನು ಲಘು ಎಂದು, ದೀರ್ಘ ಸ್ವರದಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ಗುರು ಎಂದು, ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಕೂಡ ನಾವೇನಂತ ಹಾಕಬೇಕು? ಗುರು ಎಂದು ಪರಿಗಣಿಸಬೇಕು. ಇಷ್ಟು ಮೂರು ನಿಯಮಗಳು ಕ್ಲಿಯರ್ ಅದು. ಈಗ ಮುಂದಿನ ನಿಯಮಕ್ಕೆ ಹೋಗೋಣ. ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳನ್ನು ಏನಂತ ಹಾಕಬೇಕು? ಗುರು ಎಂದು ಪರಿಗಣಿಸಬೇಕು. ಎದರಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು? ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಅಂದರೆ ಯಾವುದಪ್ಪ? ನೀವೆಲ್ಲ ಅಧ್ಯಯನ ಮಾಡಿದಿರಿ. ಅನುಸ್ವಾರ ಅಂದರೆ ಅಮ್ಮ, ವಿಸರ್ಗ ಅಂದರೆ ಆಹಾ. ಈ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಯಾವುದೇ ಅಕ್ಷರ ಕೂಡಿರಲಿ, ಅದಕ್ಕೆ ಏನಂತ ಹಾಕಬೇಕು? ಗುರು ಎಂದು ಪರಿಗಣಿಸಬೇಕು. ಅನುಸ್ವಾರ ವಿಸರ್ಗಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ಏನೆಂದು ಪರಿಗಣಿಸಬೇಕು? ಗುರು ಎಂದು ಪರಿಗಣಿಸಬೇಕು. ನೆಕ್ಸ್ಟ್ ನೋಡ್ರಿ, ಉದಾಹರಣೆಗೆ ಅಂಗಳು. ಅಮ್ಮ ಅಂದರೆ ಏನಿದು? ಅನುಸ್ವಾರ. ಇದಕ್ಕೇನು ಹಾಕಬೇಕು? ಗುರು. ಇವಕ್ಕೆ ಗ ಇದೆ, ಹ್ರಸ್ವ ಸ್ವರ ಇದೆ, ಲಘು. ಹ್ರಸ್ವ ಸ್ವರ ಇದೆ, ಲಘು. ಅಂತಃಕರಣ ಅಂತಿದೆ. ಅಮ್ಮ ಅಂತಕ್ಕಂಥದಕ್ಕೂ ಗುರು ಹಾಕಬೇಕು, ಥ ಅಂತಕ್ಕಂಥದಕ್ಕೂ ಗುರು ಹಾಕಬೇಕು. ಯಾಕೆ ಹೇಳ್ರಿ? ಇದು ಅನುಸ್ವಾರ, ಇದು ವಿಸರ್ಗ. ನಮ್ಮ ನಿಯಮ ಏನಿದೆ? ಅನುಸ್ವಾರ ವಿಸರ್ಗಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳಿಗೆ ಏನೆಂದು ಪರಿಗಣಿಸಬೇಕು? ಗುರು ಎಂದು. ನೆಕ್ಸ್ಟ್ ನೋಡ್ರಿ, ಖ ರ ನ. ಇಲ್ಲಿ ನೋಡ್ರಿ, ಅಂಗಡಿ. ಇದರಲ್ಲಿ ಕೂಡ ಏನಿದೆ? ಅನುಸ್ವಾರ ಇದೆ, ಲಘು ಲಘು. ನಿಯಮ ಏನು ಹೇಳ್ತಾರೆ ಅವರು? ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ಏನೆಂದು ಪರಿಗಣಿಸಬೇಕು? ಗುರು ಎಂದು ಪರಿಗಣಿಸಬೇಕು. ಗುರು ಎಂದು ಪರಿಗಣಿಸಿದ್ವಿ. ಈಗ ನೆಕ್ಸ್ಟ್ ಹೋಗೋಣ. ಗುರು ಆಗಲು ಹಲವಾರು ಕಾರಣಗಳಿದ್ದರೂ ಅದನ್ನು ಒಂದೇ ಗುರು ಎಂದು ಪರಿಗಣಿಸಬೇಕು. ನಾನು ಈಗಾಗಲೇ ಹಿಂದೆ ಮಾತಾಡಿದೆ. ಇಲ್ಲಿ ನೋಡ್ರಿ,
ರಾಜೇಂದ್ರ, ಇಲ್ಲಿ ದೀರ್ಘ ಇದೆ, ಅನುಸ್ವಾರ ಇದೆ, ಒತ್ತಕ್ಷರ ಇದೆ, 3 ಬರ್ತಾವೆ. ಇದಕ್ಕೇನಾಗ್ತೀರಿ ಈಗ ಲಘು ಗುರು ಹಾಕ್ತೀರಿ. ಇದಕ್ಕೆ ಏನಾಗ್ತೀರಿ? ಗುರು. ಇದಕ್ಕೇನಾಗ್ತೀರಿ? ಇಲ್ಲೊಂದು ಏನಿದೆ, ದೀರ್ಘಾಕ್ಷರ ಇದೆ, ನೆಕ್ಸ್ಟ್ ಏನಿದೆ, ಅನುಸ್ವಾರ ಇದೆ, ನೆಕ್ಸ್ಟ್ ಏನಿದೆ, ಒತ್ತಕ್ಷರ ಇದೆ. ಹಂಗಂತೇಳಿ ನಾವು ತಿರುಪತಿ 3 ನಾಮ ಹಾಕಿಬಿಡ್ಬಾರ್ದು. ಅರ್ಥ ಆಗತ್ತೈತಲ್ಲ? ಅದು ಹೆಂಗಾರ ಇರಲಿ, ನಮಗೆ ಎಷ್ಟು ಹಾಕಬೇಕಪ್ಪ ಅಂತ ಕೇಳಿದ್ರೆ ಒಂದೇ ಗುರು ಹಾಕಬೇಕು. ಎಷ್ಟು ಗುರು ಹಾಕಬೇಕು? ಒಂದೇ ಗುರು. ಇದಕ್ಕೇನಾಗ್ತೀರಿ? ಲಘುನೇ ಹಾಕಬೇಕು. ಯಾಕೆ ಹೇಳ್ರಿ? ಮುಂದಿಲ್ಲ, ಅದು ದೀರ್ಘಾಕ್ಷರ ಇಲ್ಲ, ಆದ್ದರಿಂದ ಇದು ಲಘು. ನೋಡ್ರಿ, ಇಲ್ಲಿ ರವೀಂದ್ರನು ಕೂಡ ಅದೇ ರೀತಿಯಾಗಿ ನಿಯಮ ಬರುತ್ತೆ. ಇದಕ್ಕೇನಾಗ್ತೀರಿ? ಏನಾಗ್ತೀರಿ? ಲಘು ಹಾಕಬೇಕು. ಯಾಕೆ ಹೇಳೋ? ಇವೆರಡು ಒತ್ತಕ್ಷರ ಅಲ್ಲ, ಇದು ಅಕ್ಷರ ಇದಕ್ಕೆ ಸಂಬಂಧಪಡಂಗಿಲ್ಲ, ಆದ್ದರಿಂದ ಇದು ಲಘು. ಇದಕ್ಕೇನಾಗ್ತೀರಿ? ಈಗ ಗುರು, ಇದಕ್ಕೆ ಲಘು. ನೆಕ್ಸ್ಟ್ ಅಸ್ತ್ರ ಅಂತಕ್ಕಂಥದ್ದೊಂದು ಪದ ಇದೆ. ಇದೊಂದು 2 ಒತ್ತಕ್ಷರ ಅಂತ 2 ಹಾಕುವಂಗಿಲ್ಲ. ಅವು ಎಷ್ಟಾರು ಒತ್ತಕ್ಷರ ಇರಲಿ, ಅದಕ್ಕೆ ಎಷ್ಟು ಲಘು ಹಾಕಬೇಕು? ಎಷ್ಟು ಗುರು ಹಾಕಬೇಕು? ಒಂದೇ ಗುರು ಹಾಕಬೇಕು. ಗುರು ಆಗಲು ಹಲವಾರು ಕಾರಣಗಳಿದ್ದರೂ ಕೂಡ ಎಷ್ಟು ಗುರು ಹಾಕಬೇಕು? ಒಂದೇ. ಅದನ್ನೇ ಹೇಳಿದೆ, ಹೃಸ್ವ ಸ್ವರ ಅಂದರೆ 1, ದೀರ್ಘ ಸ್ವರ ಅಂದರೆ 2, ಪ್ಲುತ ಸ್ವರ ಅಂದರೆ 3. 1 ಇದ್ದದಕ್ಕೆ ಲಘು ಹಾಕಿದ್ದೀವಿ, 2 ಇದ್ದದಕ್ಕೆ ಗುರು ಹಾಕಿದ್ದೀವಿ, 3 ಇದ್ದದಕ್ಕೆ 3 ನಾಮ ಹಾಕ್ಬೇಕನ್ರಿ? ಇಲ್ಲ. ಅರ್ಥ ಆಗತ್ತೈತಲ್ಲ? ಅವು ಎಷ್ಟರ ಇರಲಿ, ನೆಕ್ಸ್ಟ್ ಬರ್ತಕ್ಕಂಥ ಒತ್ತಕ್ಷರಗಳು ಅದನ್ನು ನಾವೇನಂತ ಎಷ್ಟು ಗುರು ಹಾಕಬೇಕು? ಒಂದೇ ಗುರು ಹಾಕಬೇಕು ಅಂತಕ್ಕಂಥದ್ದು ನೆನಪಿದ್ರೆ ಸಾಕು. ನೆಕ್ಸ್ಟ್ ನೋಡ್ರಿ, ಸಂಧ್ಯಾಕ್ಷರ ಮತ್ತು ಸಂಧ್ಯಾಕ್ಷರಗಳಿಂದ ಕೂಡಿದ ಅಕ್ಷರವನ್ನು ಗುರು ಎಂದು ಪರಿಗಣಿಸಬೇಕು. ಎದರಿಂದ ಕೂಡಿರ್ತಕ್ಕಂಥ ಅಕ್ಷರಗಳನ್ನು ಗುರು ಎಂದು ಪರಿಗಣಿಸಬೇಕು? ಸಂಧ್ಯಾಕ್ಷರ ಮತ್ತು ಸಂಧ್ಯಾಕ್ಷರಗಳಿಂದ ಕೂಡಿದ ಅಕ್ಷರಗಳನ್ನು ಏನೆಂದು ಪರಿಗಣಿಸಬೇಕು? ಗುರು ಎಂದು ಪರಿಗಣಿಸಬೇಕು. ಸಂಧ್ಯಾಕ್ಷರ ಅಂದರೆ ಯಾವಪ್ಪ? ಅಯ್ಯ ಪ್ಲಸ್ ಅವ್ವ, ಇವೆರಡಕ್ಕೂ ನಾವೇನಂತ ಕರಿತೀವಿ? ಸಂಧ್ಯಾಕ್ಷರ ಅಂತ ಕರಿತೀವಿ. ಅದು ಯಾವುದಾದ್ರೂ ಸಂಧ್ಯಾಕ್ಷರ ಇರಲಿ, ಅಯ್ಯ ಆದರೂ ಇರಲಿ, ಅವು ಆದರೂ ಇರಲಿ, ಆ ಸಂಧ್ಯಾಕ್ಷರಗಳು ಬಂದಾಗ ನಾವು ಏನಂತೇಳಿ ಹಾಕಬೇಕು? ಗುರು. ಇಲ್ಲಿ ಉದಾಹರಣೆ ನೋಡ್ರಿ, ಐ ಇದೆ, ಇದು ಸಂಧ್ಯಾಕ್ಷರ, ಗುರು ಹಾಕಬೇಕು. ಇಲ್ಲಿ ರಾದೊಳಗೆ ಏನಿದೆ? ಆ ಇದೆ, ಇದಕ್ಕೂ ಗುರು ಹಾಕಬೇಕು. ಓದೊಳಗೆ ಹೃಸ್ವಸ್ವರ ಅ ಇದೆ, ಅದಕ್ಕೆ ಲಘು ಹಾಕಬೇಕು. ತದೊಳಗೂ ಲಘು ಹಾಕಬೇಕು. ಔದಾರ್ಯ, ಅವು ಅಂತಕ್ಕಂಥದ್ದೇನು? ಸಂಧ್ಯಾಕ್ಷರ, ಆದ್ದರಿಂದ ಅದಕ್ಕೆ ಗುರು ಹಾಕ್ತೀವಿ. ಇಲ್ಲಿ ನೋಡಿರಿ, ಇದು ಒತ್ತಕ್ಷರ. ಇದು ಅಕಸ್ಮಾತ್ ಇದು ದ ಇತ್ತು ಅಂದ್ರೆ ಇದಕ್ಕೆ ನಾವೇನು ಹಾಕ್ತಿದ್ದೀವಿ? ಗುರು ಹಾಕ್ತಿದ್ದೀವಿ. ಓಕೆ, ಇದಕ್ಕೇನು ಹಾಕಬೇಕೀಗ? ಲಘು ಹಾಕಬೇಕು. ಸರ್, ಮತ್ತು ಇದ್ರ ಮುಂದೆ ಐತಲ್ರಿ, ಇದ್ರ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರು ಹಾಕ್ಬೇಕಂತೇಳಿ ಮತ್ತು ಇದಕ್ಕೆ ಗುರು ಹಾಕಬಾರ್ದು, ಇದಕ್ಕೆ ಗುರು ಹಾಕಬಾರ್ದು. ಅರ್ಥ ಆಗತ್ತೈತಲ್ಲ? ಇದು ಒತ್ತಕ್ಷರ ಎದರದಪ್ಪ ಅಂತ ಕೇಳಿದ್ರೆ ಇದಕ್ಕೆ ಸಂಬಂಧಪಡ್ತೈತಿ. ನೆಕ್ಸ್ಟ್ ನೋಡ್ರಿ, ಚಿತಾರಿ ದೈತ್ಯ ಅಂಥೇಳಿದೆ, ಜಿ ಲಘು ಗುರು. ಇಲ್ಲಿ ಏನು ಹಾಕ್ಬೇಕು ಹೇಳ್ರಿ? ಐ ಇದೆ, ಒತ್ತಕ್ಷರ ಅಂತೇಳಿ ಹಿಂದಿನ ಅಕ್ಷರಕ್ಕೆ ಏನು ಹಾಕಬಾರ್ದು? ನಾವು ಗುರು ಹಾಕಬಾರ್ದು. ಅದು ಒತ್ತಕ್ಷರ ಅಲ್ಲ, ಅದೇನದು? ಸಂಧ್ಯಾಕ್ಷರ. ಇಲ್ಲಿ ಲಘುನೇ ಹಾಕಬೇಕು, ಇಲ್ಲಿ ಗುರು ಹಾಕಬೇಕು. ಇಲ್ಲೇ ಲಘು. ಐಶ್ವರ್ಯ, ಐ ಅಂತಕ್ಕಂಥದ್ದು ಗುರು. ಇದಕ್ಕೇನು ಹಾಕಬೇಕು? ಇಲ್ಲಿ ಅಕಸ್ಮಾತ್ ಎ ಇತ್ತು ಅಂದರೆ ಒತ್ತಕ್ಷರ ಬರ್ತಿತ್ತು, ಅದ್ರ ಒತ್ತಕ್ಷರ ಇರಲಿ ಏನಾರು ಇರಲಿ. ನೆಕ್ಸ್ಟ್ ಇದಕ್ಕೇನು ಹಾಕ್ಬೇಕು? ಗುರು. ಯಾಕೆ ಹೇಳು? ಈ ಒತ್ತಕ್ಷರ, ಇದಕ್ಕೆ ಲಘು. ಇದು ಏನಪ್ಪ ಅಂತ ಕೇಳಿದ್ರೆ ನಮ್ಮ ನಿಯಮ. ಏನಂತ ಹೇಳ್ತಾರೆ ಅವರು? ಸಂಧ್ಯಾಕ್ಷರ ಮತ್ತು ಸಂಧ್ಯಾಕ್ಷರಗಳಿಂದ ಕೂಡಿದ ಅಕ್ಷರವನ್ನು ಏನೆಂದು ಪರಿಗಣಿಸಬೇಕು? ಗುರು ಎಂದು. ನಿಮಗೆ ನೆನಪಿರಲಿ, ಈ ಒತ್ತಕ್ಷರ ಅಲ್ಲ, ಸ್ವರಾಕ್ಷರ, ಈ ಸ್ವರಾಕ್ಷರ ಏನಾದರೂ ಕಂಡು ಬಂದು ಅಂದರೆ ಅದರ ಹಿಂದಿನ ಅಕ್ಷರಕ್ಕೆ ನೀವು ಯಾವುದೇ ಕಾರಣಕ್ಕೂ ಏನು ಹಾಕಬಾರ್ದು? ಗುರು ಹಾಕಬಾರ್ದು. ಈ ಅಕ್ಷರ ಇತ್ತು ಅಂದರೆ ಇದಕ್ಕೆ ಲಘುನೇ, ಈ ಅಕ್ಷರ ಬಂದಿತ್ತು ಅಂದರೆ ಇದಕ್ಕೆ ಗುರು ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಯಾಕಂದರೆ ನಮ್ಮ ಸ್ಪರ್ಧಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಹೈಯೆಸ್ಟ್ ಮಿಸ್ಟೇಕ್ಸ್ ಮಾಡೋದು ಇದರಲ್ಲಿನೇ. ಓಕೆ, ನೆಕ್ಸ್ಟ್ ಹೋಗೋಣ. ಮೂಲ ವ್ಯಂಜನಾಕ್ಷರವು. ಮೂಲ ವ್ಯಂಜನಾಕ್ಷರ ಅಂದರೆ ಇದು. ಈ ಫಾರ್ ಎಕ್ಸಾಂಪಲ್ ಇದೈತಲ್ಲ ವ್ಯಂಜನಾಕ್ಷರ, ಇದಕ್ಕೆ ನಾವು ಏನಂತ ಕರಿತೀವಿ? ಮೂಲ ವ್ಯಂಜನಾಕ್ಷರ ಅಥವಾ ಅರ್ಧಾಕ್ಷರ. ಛಂದಸ್ಸಿನಲ್ಲಿ ತನ್ನದೇ ಆದ ಸ್ವಂತ ಬೆಲೆಯನ್ನು ಹೊಂದಿಲ್ಲ, ಅಂದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಆದ್ದರಿಂದ ಹಿಂದಿನ ಅಕ್ಷರದೊಂದಿಗೆ ಒಂದು ಗುರು ಎಂದು ಪರಿಗಣಿಸುತ್ತಾರೆ. ಆ ಅರ್ಧ ಅಕ್ಷರವಿರುವುದರಿಂದ ಅಕಸ್ಮಾತೀಗ ಹಿಂಗೆ ಬಂದೈತಿ ಅಂದ್ಕೊಡ್ರಿ, ಇದು ಲಘು ಆಕೈತಿ. ಇದಕ್ಕೆ ಬೆಲೆ ಇಲ್ಲ ಅಂತೇಳಿ ಇದಕ್ಕೆ ಒಂದ ಲಘು ಹಾಕಿ ಇದನ್ನು ಸುಮ್ಮನೆ ಬಿಟ್ಟು ಬಿಡಬಾರ್ದು. ಅರ್ಥ ಆಗತ್ತೈತಲ್ಲ? ಇವೆರಡಕ್ಕೂ ಸೇರಿ ಏನು ಮಾಡಬೇಕು? ಒಂದು ಗುರು ಹಾಕಬೇಕು. ಎರಡಕ್ಕೂ ಸೇರಿ ಏನು ಮಾಡ್ಬೇಕ್ರಿ ಅವಕ್ಕೆ? ಈಗ ಉದಾಹರಣೆಗೆ ಈ ಥರ ಬಂದಿದೆ ಅನ್ಕೋ, ಇವಕ್ಕೆ ಎರಡಕ್ಕೂ ಸೇರಿ ಒಂದು ಗುರು ಹಾಕಿಬಿಡ್ಬೇಕು.
ನೆಕ್ಸ್ಟ್ ನೋಡಿ, ಉದಾಹರಣೆಗೆ ಚಲಧೋಳ್ ಬೆಟ್ಟದೋಳ್ ವಿದ್ವಾನ್, ಚಲಧೋಳ್ ದುರ್ಯೋಧನ್ ಅಂತೀವಲ್ಲ ಹಂಗೆ ಇಲ್ಲೇನಾಗಬೇಕು ಲಘು ಲಘು ಇವೆರಡಕ್ಕೂ ಸೇರಿ ಏನೋ ಒಂದು ಗುರು. ಬೆಟ್ಟದೋಳ್ ಧೋಳ್ ವಿದ್ವಾನ್ ಇವೆರಡಕ್ಕೂ ಸೇರಿ ಏನೋ ಒಂದು. ಈ ರೀತಿಯಾಗಿ ಏನಪ್ಪ ಅಂತ ಕೇಳಿದ್ರೆ ವ್ಯಂಜನಾಕ್ಷರ ಇತ್ತು ಅಂದರೆ ಅದರ ಹಿಂದಿನ ಅಕ್ಷರ ಜೊತೆಗೆ ಸೇರಿ ಏನು ಮಾಡಬೇಕು, ಒಂದು ಗುರು ಎಂದು ಪರಿಗಣಿಸಬೇಕು. ನೆಕ್ಸ್ಟ್, ಶಿಥಿಲ ದ್ವಿತ್ವಾಕ್ಷರದ ಹಿಂದಿನ ಅಕ್ಷರವನ್ನು ಲಘು ಎಂದು ಪರಿಗಣಿಸಬೇಕು. ಬಹಳ ಇಂಪಾರ್ಟೆಂಟು, ನೆನಪಿಟ್ಕೊಡ್ರಿ. ಯಾಕಂದರೆ ಎಕ್ಸಾಮ್ದೊಳಗೆ ಈ ಕೆಳಗಿನ ಯಾವ ಅಕ್ಷರಗಳಿಗೆ ಶಿಥಿಲ ದ್ವಿತ್ವ ಎನ್ನುತ್ತಾರೆ ಅಂತ ಕೇಳ್ತಾರೆ. ಇವು ಬೆರಳೆಣಿಕೆ ಎಷ್ಟದಾವೆ ಶಿಥಿಲ ದ್ವಿತ್ವಗಳು. ಈ ಶಿಥಿಲ ದ್ವಿತ್ವಾಕ್ಷರಗಳನ್ನ ನೆನಪಿಟ್ಕೊಂಡು ಬಿಟ್ರಿ ಅಂದರೆ ಎಕ್ಸಾಮ್ದೊಳಗೆ ಅವನು ಹೆಂಗಾರ ಕೇಳಿ ಇವು ಶಿಥಿಲ ದ್ವಿತ್ವಾಕ್ಷರ ಕುಳಿರ್ದು ಕೊಂಟ ಇದು ಯಾವ ಗಣ ಅಂತ ಕೇಳ್ತಾನೆ. ಯಾವ ಗಣ ಅಂದ್ರೆ ಮಗನನ, ನಗನನ, ತಗನನ, ರಗನನ, ಸಗನನ ಹಿಂಗೆ ಕೇಳ್ತಾನೆ. ಅದಕ್ಕಾಗಿ ಇದಕ್ಕೆ ನಾವು ಏನು ಹಾಕಬೇಕು, ಲಘು ಹಾಕಬೇಕು. ಈಗ ಇಲ್ಲಿ ನೋಡ್ರಿ ಅರ್ಕಾವಳಿ ಬಂದಿರ್ತಾವಲ್ಲ, ಅರ್ಕಾವಳಿ ಬಂದೈತೆ ನೋಡ್ರಿ, ಅರ್ಕಾವಳಿ ಬಂದಿದೆ. ಈ ಅರ್ಕಾವಳಿಗಳು ಬಂದಲ್ಲಿ ಆಲ್ಮೋಸ್ಟ್ ಒಮ್ಮೊಮ್ಮೆ ಶಿಥಿಲ ದ್ವಿತ್ವಗಳಾಗಿರ್ತಾವೆ. ಆ ಹಿಂದಿನ ಅಕ್ಷರಗಳಿಗೆ ನಾವೇನು ಹಾಕಬಾರ್ದು, ಗುರು ಹಾಕಬಾರ್ದು. ಇಲ್ಲಿ ಏನು ಹಾಕಬೇಕಾಕೈತಪ್ಪ ಅಂತ ಕೇಳಿದ್ರೆ ಲಘುನ ಹಾಕಬೇಕಾಕತಿ. ಇಲ್ಲಿ ಏನು ಹಾಕಬೇಕಾಕತಿ, ಲಘುನ ಹಾಕಬೇಕಾಕತಿ. ಇಲ್ಲಿ ಏನು ಹಾಕಬೇಕಾಕತಿ, ಲಘುನ ಹಾಕಬೇಕಾಕತಿ. ಸರ್, ಆ ಶಿಥಿಲ ದ್ವಿತ್ವ ಅಂದರೆ ಏನು ಅಂತ ನೀವು ಕೇಳ್ತೀರಿ. ನೀವು ಕೇಳಂಗಿಲ್ಲ, ನಾನೇ ಹೇಳ್ತೀನಿ ನೋಡಿರಿ, ನಾನೇ ಕೇಳ್ಕೊಂಡು. ಶಿಥಿಲ ದ್ವಿತ್ವ ಅಂದರೆ ಏನಪ್ಪ ಅಂತ ಕೇಳಿದ್ರೆ ತೇಲಿಸಿ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಯಾಕಂದರೆ ಅದಕ್ಕೆ ಅರ್ಥ ಬರ್ತಿರಂಗಿಲ್ಲ. ಅರ್ಥ ಬರಬೇಕಾದ್ರೆ ಇದನ್ನ ಅರ್ಕಾವಳಿ ಕೊಡಲೇಬೇಕು. ಆದರೆ ಅದನ್ನು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು, ತೇಲಿಸಿ ಹೇಳಬೇಕು. ಯಾಕಂದ್ರೆ ಕನ್ನಡದ ಕವಿಗಳು ಕೆಲವೊಂದು ಕೃತಿಗಳನ್ನು ಬರಿಬೇಕಾದ್ರೆ ಕೆಲವೊಂದು ಸಂದರ್ಭದಾಗ ತೊಂದರೆಗಳು ಬಂದಾಗ ಅವ್ರು ಏನು ಮಾಡಿದ್ರಪ್ಪ ಅಂತ ಕೇಳಿದರೆ ಈ ನಿಯಮಗಳನ್ನು ಅನುಸರಿಸ್ಕೊಂಡ್ರು. ಈ ನಿಯಮವನ್ನೇ ನಾವೇನಂತ ಕರಿತೀವಿ, ಶಿಥಿಲ ದ್ವಿತ್ವ ಅಂಥೇಳಿ ಕರಿತೀವಿ. ಶಿಥಿಲ ದ್ವಿತ್ವ ಅಂದರೆ ತೇಲಿಸಿ ಹೇಳ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಇಷ್ಟು ಅಕ್ಷರಗಳು ನೆನಪಿಡ್ಕೊಂಡ್ರೆ ಇದಕ್ಕಿಂತ ಹೆಚ್ಚು ಆ ಶಿಥಿಲ ದ್ವಿತ್ವಗಳು ಇಲ್ಲ. ಹಳಗನ್ನಡದಲ್ಲಿ ಬಳಕೆಯಾಗಿರ್ತಕ್ಕಂಥ ಕೆಲವು ಶಿಥಿಲ ದ್ವಿತ್ವಗಳು, ಆ ಶಿಥಿಲ ದ್ವಿತ್ವಗಳನ್ನು ಇವುಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ನಿಮ್ಮ ಎಕ್ಸಾಮ್ಗೆ ನಿಮ್ಗೆ ಏನಾಗ್ತಾವೆ ಅಂದ್ರೆ ಭಾಳ ಹೆಲ್ಪ್ ಆಗ್ತಾವೆ. ಇಲ್ಲಿ ನೋಡಿರಿ, ಇದಕ್ಕೇನು ಹಾಕಬೇಕು, ಲಘು. ರೂಲ್ಸ್ ಪ್ರಕಾರ ಇದಕ್ಕೇನು ಹಾಕಬೇಕು, ಗುರು. ಆದರೆ ಇದಕ್ಕೆ ಗುರು ಹಾಕಬಾರ್ದು, ಇದಕ್ಕೂ ಕೂಡ ಏನು ಹಾಕ್ಬೇಕಂತ ಹೇಳ್ತಾರೆ ಅವರು, ಲಘು. ಇವೆರಡು ಅಕ್ಷರ ಸೇರಿ ಏನು ಹಾಕ್ಬೇಕಂತ ಹೇಳ್ತಾರೆ, ಗುರು. ಯಾಕಂದರೆ ಗಣವನ್ನು ವಿಂಗಡಣೆ ಮಾಡಬೇಕಾದ್ರೆ ಈ ರೀತಿ ತೊಂದರೆಗಳು ಬಂದು ಈ ತೊಂದರೆಗಳನ್ನು ಪಾರ್ ಹಾಯ್ಬೇಕಂತ ಹೇಳಿನ ನೆಕ್ಸ್ಟ್ ಏನು ಮಾಡ್ಕೋತಾರಪ್ಪ ಅಂತ ಕೇಳಿದ್ರೆ ಶಿಥಿಲ ದ್ವಿತ್ವ ಅಂತಕ್ಕಂಥದ್ದನ್ನು ಮಾಡ್ಕೋತಾರೆ. ನೆಕ್ಸ್ಟ್ ನೋಡಿರಿ, ಕುಳಿರ್ ಗಾಳಿ. ಇಲ್ಲೇನಿದೆ, ಕು ಲಘು. ಇದಕ್ಕೇನು ಹಾಕ್ಬೇಕು, ರೂಲ್ಸ್ ಪ್ರಕಾರ ಬಂದರೆ ಇಲ್ಲಿ ಒತ್ತಕ್ಷರ ಐತಿ, ಇದಕ್ಕೆ ಗುರು ಹಾಕ್ಬೇಕು. ಆದರೆ ಇದಕ್ಕೂ ಏನು ಹಾಕ್ಬೇಕಂತ ಹೇಳ್ತಾರೆ ಅವರು, ಲಘು. ಇದಕ್ಕೆ ಗುರು. ಯಾಕೆ ಗುರು, ಆ ಇದೆ ಅನ್ನೋ ಕಾರಣದಿಂದ ಇಲ್ಲೇ ಲಘು. ನೆಕ್ಸ್ಟ್ ನೋಡಿರಿ, ಬೆಮರ್ವ. ಇವು ಎಲ್ಲವೂ ನೋಡ್ರಿ ರ ಅರ್ಕಾವಳಿ ಬಂದಾಗನೇ ಏನದಾವಪ್ಪ ಅಂತ ಕೇಳಿದ್ರೆ ಸಮಸ್ಯೆಗಳದಾವೆ. ಆ ರ ಬಂದಾಗ ಒಂದು ಸ್ವಲ್ಪ ನಿಮ್ಮದು ಏನಾದರೂ ನಿಯಮ ವ್ಯತ್ಯಾಸ ಆಗತ್ತಿತ್ತು ಅಂದರೆ ಅದೇನಿರ್ತೈತಿ ಅಂತ ತಿಳ್ಕೊಬೇಕು, ಶಿಥಿಲ ದ್ವಿತ್ವ ಇರ್ತೈತಿ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಲಘು ಹಾಕಬೇಕು. ಇಲ್ಲಿ ಏನು ಹಾಕ್ತೀರಿ, ಒತ್ತಕ್ಷರ ಇರೋದ್ರಿಂದ ಗುರು ಹಾಕಬೇಕಿತ್ತು, ಆದರೂ ಕೂಡ ಲಘು ಲಘು ಹಾಕಬೇಕು. ನೆಕ್ಸ್ಟ್ ನೋಡ್ರಿ, ತಳಿರ್ಗಳ್ ಅಂಥೇಳಿ ಇಲ್ಲಿ ಏನು ಹಾಕ್ತೀರಿ, ಲಘು ಲಘು ಇವೆಲ್ಲಕ್ಕೂ ಸೇರಿ ಲಘು. ನೆಕ್ಸ್ಟ್ ಮರುಳ್ಗೈ ಅಂಥೇಳಿ ಲಘು ಲಘು. ಇದಕ್ಕೇನು ಹಾಕ್ತೀರಿ, ಗುರು ಹಾಕ್ಬೇಕು ಲಾಸ್ಟ್ ಅಕ್ಷರ. ಯಾಕೆ ಹೇಳ್ರಿ, ಐ ಇದೆ, ಆ ಕಾರಣದಿಂದ ಗುರು ಹಾಕಿವಿ. ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ನಾವೇನಂತ ಕರಿತೀವಿ, ಶಿಥಿಲ ದ್ವಿತ್ವಾಕ್ಷರಗಳು ಅಂಥೇಳಿ ಕರಿತೀವಿ. ಯಾವ ದ್ವಿತ್ವಾಕ್ಷರಗಳಂತ ಕರಿತೀವಿ, ಶಿಥಿಲ ದ್ವಿತ್ವಾಕ್ಷರಗಳು ಅಂತೇಳಿ. ಆ ಶಿಥಿಲ ದ್ವಿತ್ವಾಕ್ಷರಗಳೇ ಏನಪ್ಪ ಅಂತ ಕೇಳಿದ್ರೆ ತೇಲಿಸಿ ಹೇಳ್ತಕ್ಕಂಥ ಅಕ್ಷರಗಳು. ಈ ಅಕ್ಷರಗಳು ಬಂದಾಗ ನಾವು ಏನು ಹಾಕಬೇಕು, ಲಘುನೇ ಹಾಕಬೇಕು, ಗುರುಗಳನ್ನು ಅಲ್ಲ. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಷಟ್ಪದಿಯ 3 ಮತ್ತು 6ನೆಯ ಚರಣದ 3 ಮತ್ತು 6ನೆಯ ಚರಣ ಅಂದ್ರೆ ಸಾಲು. ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಅದನ್ನು ಗುರು ಎಂದು ಪರಿಗಣಿಸಬೇಕು. ನಿಯಮದೊಳಗೆ ಹೇಳ್ತಾರೆ ಅವರ, ನೀವು ಕೊನೆಯ ಅಕ್ಷರ ಅದು ಲಘು ಆಗಿತ್ತಂದ್ರೂ ಕೂಡ ನಾವು ಅದನ್ನು ಏನು ಮಾಡಬೇಕು, ಗುರು ಎಂದೇ ಪರಿಗಣಿಸಬೇಕು ಅಂತ ನಿಯಮ ಹೇಳ್ತಾರೆ. ಆ ನಿಯಮವನ್ನು ನಾವು ಏನು ಮಾಡಬೇಕು, ಪಾಲಿಸಬೇಕು. ಯಾವ ನಿಯಮವನ್ನು ಪಾಲಿಸಬೇಕು, ಇದ್ರೂ ಅದೇನಾಗಿರ್ತೈತಪ್ಪ, ಗುರುವಾಗಿ ಪರಿಗಣಿಸಬೇಕು.